ಬೆಂಗಳೂರು ಗಂಟ ಹೋಗಿದ್ದೆ ಇದಕ್ಕಾಗಿ ಹಾ ವೆಟನರಿ ಡಿಪಾರ್ಟ್ಮೆಂಟಿಂದ ಹಾ ಏನಾದ್ರು ಮಾಡ್ಸೋಣ ಅಂತೇಳಿ. ಹಾ. ಅವ್ರು ಏನು ಅಂತಂದ್ರು 1 ಇಂಚ್ ಬೆಳೆದ್ರೆ ಹಾ ಬೋಲ್ಟು ನೆಟ್ ಹಾಕಿ ಕಟ್ಕೊಡ್ತೀವಿ ಅಂದರು. ಹಾ ಹೌದಾ? ಇನ್ನೂ ಬೆಳೀತದೆ ಅಂತ ಹೇಳ್ತಾರೆ. ಹಾ. ಬೆಳೆದು ಬಿಟ್ರೆ ನಮ್ಮ ಪುಣ್ಯ ಕೋಡಿ ಇನ್ನೂ ಇಟ್ಟಿದ್ದೀನಿ ಹಂಗೆ. ಹಾ, ಹೌದು, ಇದೆಯಾ ನಿಮ್ಮ ಇದೆ ಇದೆ ಮನೆಯಲ್ಲೇ ಇಟ್ಟಿದ್ದೀನಿ. ಓಕೆ ಓಕೆ ಏನಾದ್ರು ಬೈ ಚಾನ್ಸ್ ಒಂಚೂರು ಬೆಳೆದ್ರೆ ಹಾ ನೆಕ್ಸ್ಟ್ ಇಯರ್ಗಂತೂ ಗ್ಯಾರಂಟಿ ಕಟ್ತೀನಿ, ಅದು ಬಿಡೋದಿಲ್ಲ. ಓಕೆ. ಈಗ ಏನು ಅದ್ರ ತಾಕತ್ತೇನು ಕಡಿಮೆ ಆಗಿಲ್ಲ. ಹಾ, ಏನು ಅಂತಂದ್ರೆ ಲುಕ್ ಹೋಯ್ತು ಅಷ್ಟೇ. ಹೌದು, ಹೌದು. ಸ್ನೇಹಿತರೆ ನೋಡಿ, ನವಿಲುರಕ್ಕರ ಎತ್ತಿನ ವಿಡಿಯೋವನ್ನು ನಾನು ಈ ಹಿಂದೆ ಅದಕ್ಕೆ ಅಪಘಾತ ಆದಾಗ ಮಾಡಿದ್ದೆ. ಆದರೆ ಅದರ ಅಭಿಮಾನಿಗಳು ತುಂಬ ಪ್ರೀತಿಪಟ್ಟು, ಸರ್ ಎತ್ತು ಚೆನ್ನಾಗಿದೆ, ಅದು ಚೇತರಿಸ್ಕೊಳ್ತಿದೆ ಸರ್, ಆ ಎತ್ತು ಈ ಹಿಂದೆ ಅನೇಕ ಬಹುಮಾನ ಗೆದ್ದಿದೆ, ಈ ರಾಸವನ್ನು ನೀವು ಡೈರೆಕ್ಟಾಗಿ ಭೇಟಿ ಮಾಡಿ ಅದರನ್ನ ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರಿ. ಸ್ನೇಹಿತರೆ ನೋಡಿ, ಈ ನವಿಲುರಕ್ಕರ ನಿಮ್ಮ ಮುಂದೆ ನನ್ನ ವಿಡಿಯೋ ಮೂಲಕ ನಿಂತಿದೆ. ನನಗಂತೂ ಖುಷಿ ಆಗ್ತಿದೆ ಸ್ನೇಹಿತರೆ, ಈ ರೀತಿಯಾಗಿ ಚೇತರಿಸ್ಕೊಂಡಿರೋದು ನಮಗೆ ತುಂಬ ಹೆಮ್ಮೆ ವಿಷಯ. ನಮ್ಮ ಕರ್ನಾಟಕದ ಫೇಮಸ್ ಹಳ್ಳಿ ಕಾರ್ ಸ್ನೇಹಿತರೆ, ಇದು ಸಾಧು ಅಂತ ಎತ್ತು ಎಲ್ಲರೂ ಕೂಡ ಆಡಿ ಹೊಗಳ್ತಾ ಇದ್ರು. ಇನ್ನು ವಾಸಿಯಾಗಿ ಮೊನ್ನೆ ಇನ್ನು ಅಖಾಡಕ್ಕೆ ಬಂದು ಕೆಲವೇ ರೇಸಲ್ಲಿ ಭಾಗವಹಿಸುತ್ತೆ. ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡ್ಲೂರಲ್ಲಿ ನಡೆದಂಥ ರೇಸಲ್ಲಿ ದ್ವಿತೀಯ ಸ್ಥಾನ ಗಳಿಸುತ್ತೆ. ನಂತರ ಮಂಡ್ಯ ಜಿಲ್ಲೆಯಲ್ಲಿ ಹೊಸಳ್ಳಿಲಿ ದ್ವಿತೀಯ ಸ್ಥಾನ ಗಳಿಸುತ್ತೆ. 8 ಗ್ರಾಂ ಬಂಗಾರವನ್ನು ತನ್ನದಾಗಿಸಿಕೊಳ್ಳುತ್ತೆ. ಸ್ನೇಹಿತರೆ, ಇದೇ ಅಲ್ವಾ ನವಿಲುರಕ್ಕರ ತಾಕತ್ತು ಅಂದರೆ. ನೋಡಿ, ಕೊಂಬು ಮುರಿದೋಗಿತ್ತು, ಆದರೆ ಚೇತರಿಸ್ಕೊಂಡಿದೆ. ಅದ್ರ ಮಾಲೀಕರೆಲ್ಲ ಇದ್ದಾರೆ. ಯಾವ ರೀತಿ ಪಾಲನೆ ಪೋಷಣೆ ಮಾಡಿ ಇದನ್ನು ಕಾಪಾಡ್ಕೊಂಡ್ರು ಅಂತೇಳಿ ಸ್ನೇಹಿತರೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ನವಿಲುರಕ್ಕರ ಎತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಮತ್ತೆ ಸರ್ ಸಿಕ್ಕಿದ್ದು ನಮಗೆ ತುಂಬ ಖುಷಿ ಆಯಿತು. ನವಿಲುರಕ್ಕರ ನೋಡಿ ನಮಗೂ ತುಂಬ ಖುಷಿ ಆಯಿತು ಸರ್. ಅದು ಈ ಥರ ಆಗಿದ್ದು ಕೇಳಿ ತುಂಬ ನಾವು ದುಃಖ ಪಟ್ಟಿದ್ದೀವಿ. ಅಭಿಮಾನಿಗಳು ಕೂಡ ತುಂಬ ಕೇಳ್ಕೊಂಡಿದ್ರು. ಸರ್, ಅವರಿಗೆಲ್ಲ ನೀವು ಯಾವ ರೀತಿಯಾಗಿ ಇದನ್ನು ಕಾಪಾಡ್ಕೊಂಡ್ರಿ ಅಂತ ಒಂದು ಮಾಹಿತಿ ಕೊಡಿ. ಸರ್ 3 ತಿಂಗಳಿಂದ ಹಾಂ ನಾವು ಅದ್ರ ಜೊತೆಯಲ್ಲೇ ಅದ್ರ ಹಿಂದೆ ಮುಂದೆ ಕೂತಿದ್ದು ಅದನ್ನ ಏನು ಇದು ಮಾಡೋಕ್ಕೆ ಕೊಟ್ಟಿಲ್ಲ. ಓಕೆ ಸರ್. ಒಂಚೂರು ಗಾಯಗೆ ಏನು ಮಾಡೋಕ್ಕೆ ಕೊಟ್ಟಿಲ್ಲ. ದಿವಸ ಇಂಜೆಕ್ಷನು, ಹಾಂ ಬ್ಯಾಂಡೇಜು ಹಾಂ ದಿವಸ ಇದು ಮಾಡಿಕೊಂಡು ಅದನ್ನ ಕಾಪಾಡ್ಕೊಂಡು ಬಂದಿದ್ದೀವಿ. ಓಕೆ ಸರ್. ಈ ಥರ ಆಗಿದ್ದು ಕಾರಣ ಏನು ಸರ್? ಯಾವ ಥರ ಈ ಥರ ಆಯ್ತು? ಕಾರಣ ಅಂತಂದರೆ ಒಂದು ಕೀಲಾರಿ ಜೊತೆಲಿ ಆಗ್ದು, ಹಾಂ ಅದು ಕಂಟ್ರೋಲ್ಲೆಸ್. ಹಾಂ ಪಾಸ್ ಆದಮೇಲೆ ಮಹಾರಾಜ ಅಂತೇಳಿ ಕೀಲಾರಿ ಅದು. ಹಾಂ ಅದು ನೈಟು 2 ಗಂಟೆ ರಾತ್ರಿ ಹಾಂ ಪಾಸ್ ಆದಮೇಲೆ ಎಳ್ಕೊಂಡೋಗಿ ಒಂದು ಅರ್ಧ ಕಿಲೋಮೀಟ್ರ್ ಎಳ್ಕೊಂಡೋಗಿ ಒಂದು 15 ಅಡಿ ಗುಂಡಿ ಬೀಳಿಸ್ಬಿಟ್ಟು. ಓಕೆ. ಅಂದರೆ ಅವತ್ತಾಗಿದ್ದು ಅಪಘಾತ ಇದು? ಹೌದೌದು ಸರ್, ಸುಮಾರು ಎಷ್ಟು ದಿನ ಆಯ್ತು ಈ ಥರ ಆಗಿ? ಸರ್ 3-4 ತಿಂಗಳಾಯ್ತು. 4 ತಿಂಗಳಾಯಿತು. ಅಲ್ಲಿಂದ ನಾವು ರೇಸ್ಗೆ ಹಾಕಿಲ್ಲ. ಈಗ ಒಂದು 2 ಪಿಚ್ ಹಾಕ್ತಿದ್ದೀವಿ. ಹೌದಾ? ಹ್ಮ್. ಓಕೆ ಸರ್. ಇದು ಆ ಟೈಮಲ್ಲಿ ಅದ್ರ ನೋವಿಗೆ ಸ್ವಲ್ಪ ನಿದ್ದೆ ಮಾಡೋದಾಗಿರ್ಬೋದು, ಮೇಯೋದಾಗಿರ್ಬೋದು, ಇದೆಲ್ಲ ಇಲ್ಲ ಮಾಡ್ತಿಲ್ಲ ಸರ್, ಯಾವುದು ಅದು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಹಾಂ ಅದು ಹಾಂ ಯಾವ್ದನ್ನು ಗಣನೆಗೆ ತಗೊಳ್ಳಿಲ್ಲ. ಹಾಂ ಅದು ಯಾಕೆಂತಂದ್ರೆ ಹಾಂ ಈ ಕೋಡಿದೆಯಲ್ಲ, ಹಾಂ ಅದಕ್ಕೆ ತಿಳ್ಳು ಭಾಳ ಕಡಿಮೆ. ಓಕೆ. ಹಾಂ ತಿಳ್ಳು ಹಾಂ ಅದರಿಂದ ಬ್ಲಡ್ಡು ಜಾಸ್ತಿ ಹೋಗ್ಲಿಲ್ಲ. ಹಾಂ ಮತ್ತೆ ಅದು ನಮ್ಮ ಲೋಕಲ್ ಅಲ್ವಾ, ಹಳ್ಳಿ ಇದು. ಹೌದು. ನಮ್ಮ ಮನೇಲೆ ಹುಟ್ಟಿ ಬೆಳೆದಿರೋದ್ರಿಂದ ಅದು ಅದ್ರ ಬಗ್ಗೆ ತಲೆಯಲ್ಲೇ ಕೆಡ್ಸ್ಕೊಳ್ಳಿಲ್ಲ. ಹಾಂ ಕೇರ್ನಾಟ್ ಅದ್ರ ತಾಯಿನೂ ನಿಮ್ಮ ಮನೇಲಿದೆ ಅಲ್ಲ? ಇನ್ನೂ ಇದೆ. ಈಗ ಒಂದು ಹೆಣ್ಗರು ಹಾಕಿದ್ದಪ್ಪ ಲಾಸ್ಟ್. ಓಕೆ ಸ್ನೇಹಿತರೆ, ಇದು ಯಾವುದೇ ಬೇರೆ ರಾಜ್ಯದಿಂದ, ಬೇರೆ ಊರಿಂದ, ಬೇರೆ ಜಿಲ್ಲೆಯಿಂದ ತಗೊಂಬಂದಿಲ್ಲ ಸ್ನೇಹಿತರೆ. ಅವರ ನವಿಲೂರು ಗ್ರಾಮದ ಅವರ ದನಿನ ಮನೆಯಲ್ಲಿ ಒಂದು ಹುಟ್ಟಿರುವಂಥ ರಾಸು. ಇವರು ಕಣ್ಣು ಮುಂದೆ ಅದು ಹುಟ್ಟಿದಾಗ ಅದನ್ನು ಕೈಯಲ್ಲಿ ಎತ್ತಿ ತಂದೆ ಸ್ಥಾನದಲ್ಲಿ ಅದಕ್ಕೆ ಪಾಲನೆ ಪೋಷಣೆ ಮಾಡಿ ಸಾಕಿದ್ದಾರೆ. ಈ ಥರ ಆದಾಗ ದುಃಖನೂ ತುಂಬ ಪಟ್ಟಿದ್ದಾರೆ ಸರ್. ಆ ಟೈಮಲ್ಲಿ ನಿಮಗೆ ಯಾವ ಥರ ದುಃಖ ಆಯ್ತಾ? ಸರ್ ಮಾತುಕತೆನೇ ಬರಲಿಲ್ಲ. ಹೌದು. ಇವಾಗಲೂ ಕೂಡ ನೋಡಿ, ಅವರು ಅದು ಚೇತರಿಕೆ ಬಗ್ಗೆ ವಿಚಾರಿಸುವಾಗ ಸ್ವಲ್ಪ ಕಣ್ಣು ತುಂಬ್ಕೊಂಡು ಮಾತಾಡ್ತಿದ್ದಾರೆ. ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅದ್ರ ಮೇಲೆ ಅಂತ ನಮಗೆ ಗೊತ್ತಾಗುತ್ತೆ. ಸರ್, ಇದು ನವಿಲುರಕ್ಕರ ಸುಮಾರು ನಿಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿದೆ. ಎಷ್ಟು ಬಹುಮಾನ ತಂದು ಕೊಟ್ಟಿದೆ ನಿಮಗೆ? ಸರ್ ಈಗ ಒಂದು 25 ಬಹುಮಾನ ಆಗಿದೆ. 25. ಎಲ್ಲ ಫಸ್ಟು ಸೆಕೆಂಡು, ಹಾಂ. ಇನ್ಯಾವುದು ಥರ್ಡ್ ಫೋರ್ತ್ ಇಲ್ಲ? ಇಲ್ಲ. ಓಕೆ. ಫಸ್ಟು ಸೆಕೆಂಡೇ ಜಾಸ್ತಿ. ಒಂದು 4-5 ಬೈಕ್ ಹೊಡೀತು ಹಾಂ. ಫಸ್ಟ್. ನೋಡಿ, ಮತ್ತೆ ಇನ್ನೊಂದು ಸರ್, ಇದ್ರ ಅಭಿಮಾನಿಗಳು ತುಂಬ ಜನ ನಮಗೆ ಕೇಳಿದರು, ಸರ್ ನವಿಲುರಕ್ಕರದ ಬಗ್ಗೆ ನೀವು ಮತ್ತೆ ಹೆಚ್ಚಿನ ಮಾಹಿತಿ ನಮಗೆ ಅವಾಗ ಅಪ್ಡೇಟ್ ಮಾಡ್ತಾ ಇರಿ ಅಂತ. ಅವ್ರಿಗೇನು ಹೇಳ್ತೀರಾ? ಸರ್ ಏನೂ ಇಲ್ಲ, ಇವಾಗ ರೆಡಿ ಆಗಿದೆ. ಇನ್ನು ಮುಂದೆ ರೇಸಿಗೆ ಕಂಪಲ್ಸರಿ ಆಗ್ತಾರೆ? ಕಂಪಲ್ಸರಿ ಆಗ್ತೀವಿ ಸರ್, ಈಗ ಏನು ಪ್ರಾಬ್ಲಮ್ ಆಗಲ್ವಾ? ಈಗ ಒಂದು ಕೊಂಬಿಲ್ಲ, ರೇಸಲ್ಲಿ ನಗ ಹೆಗ್ಲ ಮೇಲೆ ಇಟ್ಟಾಗ? ಇವಾಗ ಅದಕ್ಕೆ ಸಿಮೆಂಟ್ ಪ್ಲಾಸ್ಟರ್ ಮಾಡಿ ಹಾಂ
ಬಟ್ಟೆ ಕಟ್ಬಿಡ್ತೀವಿ ಹಾ ಫುಲ್ಲು. ಏನ್ ತೊಂದ್ರೆ ಆಗಲ್ಲ, ತೊಂದರೆ ಆಗಲ್ಲ. ನಗಾಲಿ ಟಚ್ ಆಗಲ್ಲ. ಇಲ್ಲ ನೊಗ ಟಚ್ ಪ್ರಶ್ನೆನೇ ಇಲ್ಲ. ಓಕೆ ಸರ್, ಗಾಯ ಎಲ್ಲ ಏನೂ ಇಲ್ಲ, ಎಲ್ಲ ಮಾದಿತ್ತೆ ಫುಲ್. ಇಲ್ಲ ಸರ್, ಏನೂ ಇಲ್ಲ, ಹ್ಮ್ ಏನು ಗಾಯನೇ ಇಲ್ಲ, ಫುಲ್ ಡ್ರೈ. ನೋಡಿ ಸ್ನೇಹಿತರೆ, ಮುಟ್ಟಿ ತೋರಿಸ್ತಿದ್ದಾರೆ ಅವ್ರು. ಮುಟ್ತೀನಿ ಅಂದ್ರೆ ಅದೇ ಮಕ್ಳ ತರ ತಲೆ ಬಗ್ಸಿ ಹತ್ರ ಬರುತ್ತೆ. ತುಂಬ ಡ್ರೈ ಆಗಿದೆ. ನವಿಲೂರು ಕರ ನಾನೀಗ ರೆಡಿ ಅಂತಿದೆ. ತುಂಬ ಜನ ಸ್ನೇಹಿತರೆ ಎಲ್ಲ ವಾಟ್ಸಪ್ ಸ್ಟೇಟಸಲ್ಲಿ, ಇನ್ಸ್ಟಾಗ್ರಾಮ್ ಗ್ರೂಪಲ್ಲಿ ಮತ್ತೆ ತಯಾರಾಗಿ ಬಾ, ರೆಡಿಯಾಗಿ ಬಾ ನವಿಲೂರು ಕರ ಅಂತ ತುಂಬ ಜನ ಕೇಳ್ಕೊಂಡಿದ್ರಿ. ಆ ಮೆಸೇಜ್ಗಳನ್ನು ನಾವು ನೋಡಿದ್ದೀವಿ ಸ್ನೇಹಿತರೆ. ಧೀರಾ ಮತ್ತೆ ರೆಡಿಯಾಗಿ ಬಾ, ಆದಷ್ಟು ಬೇಗ ನೀನು ಹುಷಾರಾಗಿ ರೇಸಿಗೆ ಬಾ, ಅಂಕಣದಲ್ಲಿ ತೊಡೆ ತಟ್ಟಿ ನಿಲ್ಲು ಅಂತ ತುಂಬ ಜನ ದೇವರಲ್ಲಿ ಕೇಳ್ಕೊಂಡಿರ್ತೀರ ಅನಿಸುತ್ತೆ. ನೋಡಿ, ಆ ದೇವರು ನಿಮ್ಮ ಒಂದು ಕೋರಿಕೆಯನ್ನು ಈಡೇರಿಸಿದ್ದಾನೆ. ನವಿಲೂರು ಕರ ಮತ್ತೆ ಬಂದಿದ್ದಾನೆ ಸ್ನೇಹಿತರೆ. ನಾನಿನ್ನು ಇದ್ದೀನಿ ಹಳ್ಳಿಕಾರ್ ರೇಸಲ್ಲಿ ಆಗಿರ್ಬೋದು, ಗೂಳಿಗಳ ರೇಸಲ್ಲಿ ಆಗಿರ್ಬೋದು, ನಿಮಗೆ ಮತ್ತೆ ಮನೋರಂಜನೆ ತಂದುಕೊಡೋ ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡ್ತೀನಿ ಅಂತೇಳಿ, ಅದಕ್ಕೆ ಮಾತು ಬರಲಿಲ್ಲ ಅಂದರೂ ಕೂಡ ಕಣ್ಣಲ್ಲೇ ಹೇಳ್ತಿದ್ದಾನೆ ಸ್ನೇಹಿತರೆ. ತುಂಬ ಖುಷಿ ಆಗುತ್ತೆ. ಇವತ್ತು ಈ ರೀತಿಯಾಗಿ ಮತ್ತೆ ನವಿಲೂರು ಕರ ಮಾಡಿದ್ದಾರೆ ಇವ್ರಿಗೆ ಒಂದು ನಾವು ಕೃತಜ್ಞತೆ ಸಲ್ಲಿಸಲೇಬೇಕು ಸ್ನೇಹಿತರೆ. ಇವತ್ತಿನ ಕಾಲದಲ್ಲಿ ಎತ್ತುಗಳು ರೇಸಲ್ಲಿ ಓಡ್ತಾ ಇಲ್ಲ ಅಂತಂದರೆ ಸಾಕು, ಕಷಾಯ ಕಾನಿಗೆ ಕೊಡ ಅಂತರೂ ಇದ್ದಾರೆ. ಎಲ್ಲರೂ ಅಲ್ಲ ಸ್ನೇಹಿತರೆ, ಕೆಲವರು ಇದ್ದಾರೆ. ಅಂಥ ಒಂದು ಜನಗಳ ನಡುವೆ ಇಂಥ ರೈತರು ಇರ್ತಾರೆ. ಇವರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು. ಬೆಂಗಳೂರು ಗಂಟ ಹೋಗಿದ್ದೆ ಇದಕ್ಕಾಗಿ, ಹಾಂ ವೆಟ್ನರಿ ಡಿಪಾರ್ಟ್ಮೆಂಟಿಂದ ಹಾಂ ಏನಾದ್ರು ಮಾಡ್ತಾನ ಅಂಥೇಳಿ. ಹಾ. ಅವ್ರು ಏನು ಅಂತಂದ್ರು, 1 ಇಂಚ್ ಬೆಳೆದ್ರೆ ಹಾಂ ಬೋಲ್ಟು ನೆಟ್ ಹಾಕಿ ಕಟ್ಕೊಡ್ತೀವಿ ಅಂದರು. ಹಾಂ ಹೌದಾ? ಇನ್ನೂ ಬೆಳೀತದೆ ಅಂತ ಹೇಳ್ತಾರೆ. ಹಾಂ ಬೆಳೆದು ಬಿಟ್ರೆ ನಮ್ಮ ಪುಣ್ಯ ಕೋಡಿ ಇನ್ನೂ ಇಟ್ಟಿದ್ದೀನಿ ಹಂಗೆ. ಹಾಂ ಹೌದಾ? ಇದೆಯಾ ನಿಮ್ಮ ಇದೆ ಮನೆಯಲ್ಲೇ ಇಟ್ಟಿದ್ದೀನಿ. ಓಕೆ ಓಕೆ. ಏನಾದ್ರು ಬೈ ಚಾನ್ಸ್ ಒಂಚೂರು ಬೆಳೆದ್ರೆ ಹಾಂ ನೆಕ್ಸ್ಟ್ ಇಯರ್ಗಂತೂ ಗ್ಯಾರಂಟಿ ಕಟ್ತೀನಿ, ಅದು ಬಿಡೋದಿಲ್ಲ. ಓಕೆ. ಈಗ ಏನು ಅದ್ರ ತಾಕತ್ತೇನು ಕಡಿಮೆ ಆಗಿಲ್ಲ. ಹಾಂ ಏನು ಅಂತಂದ್ರೆ ಲುಕ್ ಹೋಯ್ತು ಅಷ್ಟೇ, ಹೌದು. ಲಕ್ಷಣ ಒಂದು ಕಡಿಮೆ ಆಯ್ತು. ವೇಗ ಮಾತ್ರ ಎದ ಕಣಕ್ಕೂ ಕಮ್ಮಿ ಆಗಿಲ್ಲ. ಇಲ್ಲ ಅದಕ್ಕಾಗಿ ಈಗ 15 ದಿವಸದಿಂದ ನೋಡಿ, ಒಂದು ಕಾಳು ಕಡ್ಡಿ ಹುಲ್ಲು ಸಹ ಕೊಟ್ಟಿಲ್ಲ, ಆ ಥರ ಮಾಡಿದ್ದೀನಿ. ಓಕೆ. ಹೆವಿ ಆಗಿತ್ತು ಸ್ವಲ್ಪ, ಹಾ. ಬಾಡಿ ಹ್ಮ್. ಕಂಟ್ರೋಲ್ ಇಲ್ಲ, ಅದಕ್ಕಾಗಿ ಕಡಿಮೆ ಮಾಡಿದ್ದೀನಿ ಈ ಸಲ ಫುಲ್ಲು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮಾಹಿತಿ ಕೊಡ್ತಾರೆ ನವಿಲೂರು ಕರದ ಬಗ್ಗೆ. ನಿಮ್ಮ ಮಕ್ಕಳ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದರೆ, ಸಂಕೋಚ ಇಲ್ಲದೆ ತಂದೆ ಮಾತಾಡ್ತಾರಲ್ಲ ಆ ರೀತಿ ಮಾತಾಡ್ತಿದ್ದಾರೆ ನಿಂತ್ಕೊಂಡು. ನೋಡಿ, ಅವರು ಬೆಂಗಳೂರಿವರೆಗೂ ಹೋಗಿ ಕೇಳಿದ್ದಾರೆ, ಇದಕ್ಕೆ ಏನು ಮಾಡ್ಬೋದು ನಾವು ಅಂತೇಳಿ. ಅವರು ಒಂದು ಉಪದೇಶ ಮಾಡಿದ್ದಾರೆ. ಸರ್, 1 ಇಂಚು ಕೋಡ್ ಬೆಳೆದ್ರು ಬೋಲ್ಟು ನಟ್ಟಾಗಿ ಟೈಟ್ ಮಾಡಿ ಒಂದು ಕೊಂಬನ್ನು ನಾವು ಕೃತಕ ಕೊಂಬನ್ನು ಜೋಡಣೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಜೋಡಣೆ ಮಾಡ್ಕೊಡ್ತೀವಿ ಅಂದರು. ನೋಡಿ, ಇವ್ರ ಮನೇಲೆ ಇಟ್ಟಿದ್ದಾರೆ ಆಲ್ರೆಡಿ ಕೋಡ್, ಅದನ್ನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸ್ನೇಹಿತರೆ, ಅದು ಒಂದು ಆಗ್ಬಿಡ್ಲಿ. ಅದು ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ. ನವಿಲೂರು ಕರ ಅಂದನೂ ಕೂಡ ನಮಗೆ ಬೇಕು, ಅದ್ರ ವೇಗನೂ ಬೇಕು. ಆದಷ್ಟು ಬೇಗ ಇದನ್ನ ಮತ್ತೆ ಹಳೆ ನವಿಲೂರು ಕರವಾಗಿ ನಾವು ನೋಡೋಕೆ ಇಷ್ಟಪಡ್ತೀವಿ. ಓಕೆ ಸರ್, ಧನ್ಯವಾದಗಳು. ನಿಮ್ಮನ್ನು ನಾವು ಯಾವತ್ತೂ ಕೂಡ ನೆನೆಸ್ಕೊಂತೀವಿ. ಈ ಥರ ಒಂದು ಎತ್ತನ್ನು ನೀವು ಮತ್ತೆ ತಯಾರಿ ಮಾಡಿರೋದು ನಾವು ತುಂಬ ಖುಷಿ ಪಡೋಂಥ ವಿಷಯ ಸ್ನೇಹಿತರೆ. ಮತ್ತು ನವಿಲೂರು ಕರ ಎತ್ತಿನ ಅಭಿಮಾನಿಗಳು ಈ ವಿಡಿಯೋ ನೋಡಿ ದಯವಿಟ್ಟು ಖುಷಿ ಪಟ್ಟಿರ್ತೀರ ಅನ್ಕೊಂತೀನಿ. ನಿಮ್ಮ ನವಿಲೂರು ಕರ ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ನಿಂತಿದ್ದಾನೆ. ದಯವಿಟ್ಟು ಈ ಎತ್ತು ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ರೇಸಿನಲ್ಲಿ ಪಾಲ್ಗೊಳ್ಳಲು ಹೊರಟಿದ್ದಾನೆ. ಇವನಿಗೆ ಸಪೋರ್ಟ್ ಮಾಡಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ